ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ 2026ನೇ ಇಸ್ವಿ ಆಂಗ್ಲ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ? ಏನಾದರೂ ಶುಭವಾಗುತ್ತಾ, ಲಾಭವಾಗುತ್ತಾ, ಅಥವಾ ಇನ್ನೂ ಕೂಡ 2025 ತನಕ ಕಷ್ಟ ನಷ್ಟಗಳನ್ನು ಒಂದು ಹಂತಕ್ಕೆ ಅನುಭವಿಸಿದಿರಿ, ಇನ್ನೂ ಕೂಡ ಉಳಿದಿದೆಯಾ ಎಂಬುದನ್ನೆಲ್ಲ ನಾವು ಗಮನಿಸೋಣ. ನೋಡಿ, ಚಿತ್ತಾ ನಕ್ಷತ್ರ 3-4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. 2026ರಲ್ಲಿ ಸಂಪೂರ್ಣವಾಗಿ ವರ್ಷದಲ್ಲಿ ಏನೇನು ಪರಿಹಾರ ಮಾಡಬಹುದು, ಏನೇನು ನನಗೆ ಶುಭವಾದಂಥ ಲಾಭಗಳಾಗಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಆರಂಭದ ದಿವಸದಲ್ಲಿ ಗುರುವು ಕೂಡ ರಾಶಿಯಲ್ಲಿ ಮಿಥುನ ರಾಶಿಯಲ್ಲೇ ಇರ್ತಾನೆ. ಮಿಥುನ ರಾಶಿ ಅಂದರೆ ನಿಮ್ಮ ರಾಶಿಗೆ ಭಾಗ್ಯ ರಾಶಿ ಆಗುತ್ತೆ. ಕರ್ಕಾಟಕ ರಾಶಿ ಅಂದರೆ ದಶಮ ರಾಶಿ ಆಗುತ್ತೆ. ಇನ್ನು ಗುರುವು ಕೂಡ ಜೂನ್ 2ನೇ ತಾರೀಕು ಅನಂತರದಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆ ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ಆರಂಭದಲ್ಲೇ ಶನಿ ಷಷ್ಠ ರಾಶಿಯಲ್ಲಿ ಬಹಳ ಬಲಿಷ್ಠವಾದಂಥ ಗ್ರಹ. ಪಾಪಗ್ರಹಗಳು ಷಷ್ಠ ರಾಶಿಯಲ್ಲಿ, ಅಷ್ಟಮ ರಾಶಿಯಲ್ಲಿ, ವ್ಯಯರಾಶಿಯಲ್ಲಿದ್ದರೆ ಬಹಳ ಒಳ್ಳೆಯದು ಎಂಬುದಾಗಿ ಹೇಳ್ತಾರೆ. ಅದೇ ತರಹ ಆರಂಭದಲ್ಲಿ ಶನಿಯೂ ಕೂಡ ಷಷ್ಠ ರಾಶಿಯಲ್ಲಿದ್ದು ಕೊನೆಗೆ ವಕ್ರವಾದಂಥ ಒಂದು ಸ್ಥಿತಿಯಲ್ಲಿ ಜುಲೈ 27 ಅನಂತರದಲ್ಲಿ ಡಿಸೆಂಬರ್ವರೆಗೆ ಅವನು ಪಂಚಮ ರಾಶಿಯಲ್ಲಿ ಇರ್ತಾನೆ. ಮತ್ತು ರಾಹುವು ಕೂಡ ಆರಂಭದಲ್ಲಿ ಪಂಚಮ ರಾಶಿಯಲ್ಲೇ ರಾಹು ಇದ್ದಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನಿಮಗೆ ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇದು ಗೋಚಾರ ಫಲ ಹೇಳುವಂಥ ಒಂದು ದೃಷ್ಟಿಯಿಂದ ಈ ಒಂದು ಫಲವನ್ನು ನಿರೂಪಣೆ ಮಾಡ್ತಾ ಇರುವಂಥದ್ದು. ಇದೇ ಸಂಪೂರ್ಣವಾದಂಥ ತೀರ್ಮಾನವೋ ಅಥವಾ ನನಗೆ ಸಂಪೂರ್ಣವಾಗಿ ಆಗೇ ಆಗತ್ತಾ ಅಂತ ನೋಡ್ಲಿಕ್ಕೆ ಹೋದರೆ ಜಾತಕದ ಮೇಲೆ, ನಿಮ್ಮ ದಶಾಭುಕ್ತಿಗಳ ಮೇಲೆ ಬಹಳಷ್ಟು ಹೆಚ್ಚಿನದಾದಂತಹ ಫಲಗಳನ್ನು ಕೂಡ ನೀಡುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಇದು ಒಂದು ದಾರಿದೀಪವಾಗಿ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ತಕ್ಕ ಮಟ್ಟಿಗೆ ನಿಮ್ಮ ಸಪೋರ್ಟ್ ಕೊಡ್ತಾ ಇದ್ದಾರೆ, ನೀವು ಏನೇನು ಹೋರಾಟ ಮಾಡ್ಕೊಂಡು ಮುಂದೆ ಹೋಗಬಹುದು ಎಂಬುದನ್ನು ಕೂಡ ಒಂದು ಪಕ್ಷಿ ನೋಟವಾಗಿ ಸಾಮಾನ್ಯವಾಗಿ ನಾವು ಗಮನಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ನಾವು ಪ್ರತಿ ತಿಂಗಳೂ ಕೂಡ ಮಾಸ ಭವಿಷ್ಯವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ಲು ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಯಾಕಂದರೆ ವರ್ಷಗಳು ಕೂಡ ಕಳೀತಾ ಇದ್ದಂತೆ ನಮ್ಮ ಸಬ್ಸ್ಕ್ರೈಬರು ಕೂಡ ಎಲ್ಲರೂ ಕೂಡ ಸಹಾಯ ಸಹಕಾರದಿಂದ ನೋಡ್ತಾ ಇದ್ದೀರಿ. ಸಣ್ಣ ಪುಟ್ಟ ಪರಿಹಾರಗಳು ಕೂಡ ಅವರಿಗೆಲ್ಲ ಸಿಗ್ತದೆ ಹೇಳುವಂಥ ಒಂದು ಆ ಭಗವಂತನ ಅಚಲವಾದಂಥ ವಿಶ್ವಾಸದಿಂದ ನನ್ನ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿ ಹೇಳುವಂಥ ಒಂದು ಪ್ರಯತ್ನಗಳನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಎಷ್ಟೋ ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಸಮಯ ವ್ಯವಸ್ಥೆ ಎಲ್ಲವೂ ಕೂಡ ಅನುಕೂಲತೆಗಳು ಇರುವುದಿಲ್ಲ. ಹಾಗಿದ್ದಾಗ ಇರುವಂತಹ ಸಮಯದಲ್ಲಿ ಸೇರಿಸಿ ಆದಾಗ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ತಮ್ಮೆಲ್ಲರ ವಿಶ್ವಾಸ ಬೆಂಬಲ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ತಮ್ಮಲ್ಲಿ ನಮಸ್ಕಾರ ಮಾಡ್ತಾ, ವಿಶೇಷವಾಗಿ ನೋಡಿ, ನಾನು ಈ ಒಂದು ವರ್ಷದಲ್ಲಿ ಏನೇನು ನಿಮ್ಮ ರಾಶಿಗೆ ಶುಭವಾದಂಥ ಅವಕಾಶಗಳಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಫಸ್ಟು ಆರ್ಥಿಕವಾದಂಥ ಒಂದು ಸುಸ್ಥಿತಿ ಆಗುತ್ತಾ ನೋಡ್ಲಿಕ್ಕೆ ಹೋದರೆ, ಎಲ್ಲೋ ಒಂದು ಕಡೆಗೆ ಹಣಕಾಸಿನಲ್ಲಿ ಹೆಚ್ಚಿನದಾದಂಥ ಹಿಡಿತಗಳು, ಲಾಭ ಬರುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ವಾಪಸ್ ಬರುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ. ಹಾಗಾಗಿ ಹಣಕಾಸಿನಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ ಅಂತಲೇ ಹೇಳಬೇಕು. ಎಲ್ಲೋ ಒಂದು ಕಡೆಗೆ ತೊಂದರೆಗೆ ಸಿಲುಕುವಂಥದ್ದು, ಅಥವಾ ಸಾಲ ಮಾಡ್ಕೊಂಡು ಇನ್ನೇನೋ ಉಪದ್ರವ ಆಯಿತು ಹೇಳುವಂಥದ್ದು, ಅಥವಾ ಯಾವುದೊಂದು ಹರಾಜಿಗೆ ಬರುವಂಥ ಪರಿಸ್ಥಿತಿಯಲ್ಲಿಲ್ಲ. ಭಾಗ್ಯದಲ್ಲಿರುವಂತಹ ಗುರು ಭಾಗ್ಯವನ್ನು ಉಂಟು ಮಾಡ್ತಾನೆ. ಭಾಗ್ಯದಲ್ಲಿ ಗುರುವೊಬ್ಬನಿದ್ರೆ ಹಣಕಾಸಿನ ನಿಮ್ಗೆ ಕೊರತೆ ಇಲ್ಲ. ಎಲ್ಲೋ ಒಂದು ಕಡೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾಗಿ ಬರುತ್ತೆ, ಆರ್ಥಿಕವಾಗಿ ಎಲ್ಲೋ ಒಂದು ಕಡೆ ನಿಂತ್ಕೊಳ್ತೀರಿ. ಆ ದುಃಖ ಸಂತೋಷ, ದುಃಖ ಹೇಳುವಂಥದ್ದು ಏನಿದೆಯಲ್ಲ ಆರ್ಥಿಕವಾಗಿ, ಎಷ್ಟೋ ಸಲ ಬ್ಯಾಂಕಿಗೆ ಕಟ್ಟಬೇಕಿತ್ತಪ್ಪ EMI ಏನು ಮಾಡೋದು, ಅಥವಾ ಬಾಡಿಗೆ ಕಟ್ಟಬೇಕಿತ್ತಪ್ಪಲ್ಲ ಏನು ಮಾಡೋದು, ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಎಲ್ಲೋ ಒಂದು ಕಡೆಗೆ ಹಣಕಾಸಿನ ಅವಕಾಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ಹಾಗಾಗಿ ಯಥೇಚ್ಛವಾದಂಥ ಹಣಕಾಸಿನ ಹರಿವು ಈ ವರ್ಷದಲ್ಲಿ ಆಗುತ್ತದೆ. ಮತ್ತು 10 ಇನ್ಕಮ್ ಸೋರ್ಸ್ಗಳು ಕೂಡ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಭಾಗ್ಯದಲ್ಲಿದ್ದರೂ ಗುರು ಒಳ್ಳೆಯದು, ದಶಮದಲ್ಲಿದ್ದರೂ ಕೂಡ ಒಳ್ಳೆಯದು. ಹಾಗಾಗಿ ಎರಡೂ ಸ್ಥಾನವೇ ಗುರುವಿಗೆ ಒಳ್ಳೆಯದಾದ್ದರಿಂದ ಎಲ್ಲೋ ಒಂದು ಕಡೆಗೆ ನಿಮಗೆ ಸಮಾಧಾನಕರವಾದಂಥ ಆರ್ಥಿಕವಾಗಿ, ಇಲ್ಲಪ್ಪ ಯಾರಿಗೋ ಒಬ್ಬರಿಗೆ ಒಂದು 50 ರೂಪಾಯಿ ಕೊಡೋಣ ಅಂತಂದರೆ ಜೋಬಲ್ಲಿ ದುಡ್ಡೇ ಇಲ್ಲ ಹೇಳುವಂಥ ಪರಿಸ್ಥಿತಿ ಆಗೋದಿಲ್ಲ. ಯಾಕಂದರೆ ಆರ್ಥಿಕವಾದಂಥ ಸುಸ್ಥಿತಿ, ಸಂಪತ್ತಿನ ಸೃಷ್ಟಿ, ಸಂಪತ್ತಿನ ಅಭಿವೃದ್ಧಿ ಆಗುವಂಥ ವರ್ಷ ಎಂಬುದನ್ನು ಕೂಡ ಹೇಳಬಹುದು. ನಾವು ಎಷ್ಟೋ ಸಲ ಎಲ್ಲ ಇರುತ್ತೆ, ಆದರೆ ತಕ್ಕ ಸಮಯಕ್ಕೆ ಒಂದು ಹಣಕಾಸಿನ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಹತ್ರ ಹಣಕಾಸು ಇರುವುದಿಲ್ಲ. ಎಲ್ಲವೂ ಇದೆ ಅಂತ ಅಂದ್ಕೊಳ್ತೇವೆ, ಅದರ ಹಣಕಾಸಿಗೆ ಏನೋ ಕಿರಿಕಿರಿ, ಹಣಕಾಸಿಗೆ ಏನೋ ದರಿದ್ರ, ಇವತ್ತು ಬಂದರೆ ನಾಳೆಗೆ ದುಡ್ಡೇ ಇಲ್ಲ ಹೇಳುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ
ಆರ್ಥಿಕವಾದಂಥ ಸುಸ್ಥಿತಿಯನ್ನು ಭಗವಂತ ಈ ವರ್ಷದ ದಯಪಾಲಿಸ್ತಾನೆ. ಧೈರ್ಯದಿಂದಿರುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿ. ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೂ ಹೆಚ್ಚಿನದಾದಂಥ ಅಭಿವೃದ್ಧಿ, ಒಳ್ಳೆಯ ಜ್ಞಾನ, ಒಳ್ಳೆಯ ನಾಲೇಜು, ಒಳ್ಳೆಯ ಎಲ್ಲೋ ಒಂದು ಬೆಳವಣಿಗೆ ಸಿಗುವಂಥದ್ದು. ಎಲ್ಲೋ ಒಂದು ಕಡೆಗೆ ನಮಗೆ ಇಲ್ಲಪ್ಪ ನಾನು ಚೆನ್ನಾಗಿ ಓದ್ತಾ ಇದ್ದೇನೆ, ಚೆನ್ನಾಗಿ ಆಗುತ್ತೆ, ಇಂಥ ಕೋರ್ಸ್ ಮಾಡಿದ್ರೆ ಹೇಗೆ, ಇನ್ನು 10 ವರ್ಷಕ್ಕೆ ಹೇಗಿದೆ, ಹೀಗೆ ನೀವೇ ಕನಸು ಕಾಣುವಂಥ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ಇವತ್ತು ಕನಸು ಕಂಡ್ರೆ ನಾಳೆ ನನಸಾಗುತ್ತೆ, ಇವತ್ತು ಕನಸಿಲ್ಲ ಅಂದರೆ ನಾಳೆ ನನಸಾಗುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ದೊಡ್ಡದಾದಂಥ ಕನಸನ್ನು ಕಾಣಬೇಕು, ದೊಡ್ಡದಾದಂತಹ ಪ್ಲ್ಯಾನನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಬಹಳ ದೊಡ್ಡದಾಗಿ ಬೆಳೆಸಬೇಕು. ಅದು ಬೆಳೆಸಿಲ್ಲ ಅಂತಂದರೆ ಏನೂ ಆಗುವಂಥದ್ದಿಲ್ಲ. ಮನುಷ್ಯನು ಎಷ್ಟೆಷ್ಟು ಬೆಳೀತಾನೋ, ಎಷ್ಟೆಷ್ಟು ಬೆಳೆಸ್ತಾನೋ ಅಂತಹ ಆ ಬೆಳವಣಿಗೆ ಹೇಳುವಂಥದ್ದು ಅಭಿವೃದ್ಧಿ ಕೊಡುತ್ತದೆ. ಬಿಟ್ಟರೆ ಇಲ್ಲಾಂದರೆ ಜೀವನದಲ್ಲಿ ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಚೆನ್ನಾಗಿ ಎಲ್ಲೋ ಒಂದು ಕಡೆಗೆ ಸ್ಥಾನಮಾನಗಳು ಸಿಗಬೇಕು ಅಂತಂದ್ರೆ ಏನು, ನಾವು ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು. ವಿದ್ಯಾರ್ಥಿ ಜೀವನ ಇವತ್ತು ಈ ವರ್ಷದಲ್ಲಿ ಹೋರಾಟವಾಗುತ್ತೆ. ಆ ಹೋರಾಟ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ಕೊಂಡ್ರು ಕೂಡ ಆ ಸ್ಪರ್ಧೆಗೆ ಭಾಗವಹಿಸ್ತೀರಿ, ಅದನ್ನು ನೀವು ಗೆಲ್ತೀರಿ, ಅದರಿಂದನೂ ಕೂಡ ಸಂತೋಷವನ್ನು ಪಡ್ತೀರಿ. ಅದರಿಂದ ನೀವು ಸಂತೋಷ ಆದರೆ ನಿಮ್ಮ ತಂದೆ ತಾಯಿಯೋ ಅಥವಾ ಸ್ಕೂಲು ಕಾಲೇಜ್ ಅವರಿಗೆ ಖಂಡಿತವಾಗೂ ಹಾಗೇ ಆಗುತ್ತೆ. ಹಾಗಾಗಿ ಅಂತಹ ಅವಕಾಶಗಳನ್ನು ಭಗವಂತ ನೀಡ್ತಾ ಇದ್ದಾನೆ. ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡ್ತಾ ಬನ್ನಿ. ಆರೋಗ್ಯದ ಸ್ಥಿತಿ ನೋಡ್ಲಿಕ್ಕೆ ಹೋದರೆ ಸದ್ಯಕ್ಕೆ ಆರೋಗ್ಯ ಬಹಳ ಚೆನ್ನಾಗಿದ್ದ ಹಾಗೆ ಕಾಣಿಸುತ್ತೆ. ಆದರೂ ಕೂಡ ನೋಡಿ, ಜುಲೈ ಅನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಪಂಚಮದ ಶನಿ ಬರುವ ಮಾತ್ರದಿಂದ ಸಣ್ಣ ಪುಟ್ಟ ಸ್ವಲ್ಪ ಎದೆನೋವು ಬರುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ತೇಗ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಹೀಗೆ ಸಣ್ಣ ಸಣ್ಣ ತೊಂದರೆಗಳು. ಎಂಥ ದೊಡ್ಡದಾಗಿಲ್ಲ. ಯಾವುದೋ ಒಂದು ಕೆಲಸಕ್ಕೆ ಹೊರಡ್ತೀರಿ, ತುಂಬ ತಲೆನೋವು ಬರ್ತಾ ಇದೆ, ಯಾಕೋ ಅಷ್ಟು ಸಮಾಧಾನ ಇಲ್ಲ ಅನಿಸುವಂಥದ್ದು. ಅಥವಾ ಯಾವುದೋ ಒಂದು ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ವರ್ಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆನೇ ಹರಿತಾ ಇಲ್ಲ ಅಂತ ಅನಿಸುವಂಥದ್ದು. ಹೀಗೆ ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಸಣ್ಣದೇ ಆಗ್ತದೆ ಅಂತ ಮೇಜರ್ ಹೆದರ್ಕೊಳ್ಳುವಂಥದ್ದು ಬೇಡ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚೆನ್ನಾಗಿ ನಿದ್ರೆ, ಸಮಯಕ್ಕೆ ಸರಿಯಾದಂಥ ಅನ್ನಾಹಾರಗಳು, ಮತ್ತು ಏನು ಮಾಡಬೇಕು ಹೇಳೋದನ್ನು ಪ್ಲ್ಯಾನನ್ನು ಕೂಡ ಬಹಳ ಮುಖ್ಯವಾಗಿ ಮಾಡಿ. 2025ನೇ ಇಸ್ವಿಯಲ್ಲಿ ಒಂದಷ್ಟು ಜನ ಬಹಳ ಸಾಧನೆ ಮಾಡಿದಿರಿ. ನಿಮ್ಮ ರಾಶಿಯವರು ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂಥದ್ದು, ಒಂದು ಸಂಪತ್ತಿನ ಸೃಷ್ಟಿ, ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆಗೆ ಬಿಸಿನೆಸ್ಸನ್ನು ಆರಂಭ ಮಾಡಿ. ಬಹಳಷ್ಟು ಜನ ಈ ರಾಶಿಯವರು ಬಿಸಿನೆಸ್ಸು, ಕಲೆ, ಸಾಹಿತ್ಯ, ಸಂಗೀತ, ಅಕಾಡೆಮಿ, ಸ್ಕೂಲು, ಕಾಲೇಜು ನಡೆಸುವಂಥವು ನೂರಾರು ಜನರು ನೋಡ್ತೇವೆ ನಾವು. ಹಾಗಾಗಿ ನಿಮ್ಮ ಹೆಚ್ಚಿನದಾದಂಥ ಅಭಿವೃದ್ಧಿ ಎಲ್ಲಿದೆಯಪ್ಪ ಅಂತಂದರೆ ಸ್ವಂತ ಕೆಲಸದಲ್ಲೇ ಬಹಳ ಜನಕ್ಕಿದೆ. ಬಿಸಿನೆಸ್ಸನ್ನು ಕೂಡ ಆರಂಭ ಮಾಡಬೇಕು ಅಂತ ಆರಂಭದ ದಿವಸದಲ್ಲೇ ಬಿಸಿನೆಸ್ಸಿಗೂ ಕೂಡ ಕೈ ಹಾಕಿ ಆ ಬಿಸಿನೆಸ್ ಒಂದು ಹಂತಕ್ಕೆ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ಲಾಭದಾಯಕ ಆಗುವಂಥ ಒಂದು ಸಾಧ್ಯತೆಗಳನ್ನು ಕೂಡ ನಾವು ಕಾಣಬಹುದು. ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಅವಕಾಶ ಇದೆ, ಚಿಂತೆ ಮಾಡಬೇಡಿ. ಇಲ್ಲ ಒಂದು ಕಡೆಗೆ ಮಂಗಲ ಕಾರ್ಯಗಳ ಅವಕಾಶ ಸಿಗುತ್ತೆ. ಒಂದು ಕಡೆಗೆ ಹೋಗಿ ಯಾವುದೋ ಒಂದು ವ್ಯಕ್ತಿಯನ್ನು ಭೇಟಿ ಮಾಡ್ತೀರಿ, ಆ ಭೇಟಿಯಾಗಿ ತನ್ನ ಮೂಲಕವಾಗಿ ಯಾವುದೋ ಒಂದು ಅಭಿವೃದ್ಧಿ ಆಗಿ ಹೋಗ್ತದೆ. ನೋಡಿ, ಎಷ್ಟೋ ಸಲ ನಮಗೆ ಗಮನವೇ ಇರುವುದಿಲ್ಲ. ಎಲ್ಲೋ ಒಂದು ಕೆಲಸಕ್ಕೆ ಅಂತ ಹೋಗಿರ್ತೇವೆ, ಯಾರೊಬ್ಬರು ಪರಿಚಯ ಆಗಿರ್ತಾರೆ, ಇಲ್ಲ ನಾವೊಂದು ಮಾತು ಹೇಳ್ತೇನೆ ಅಂತೇಳಿ ಹೇಳಿಬಿಡ್ತಾರೆ. ಹಾಗಾಗಿ ಎಷ್ಟೆಷ್ಟೋ ಸಲ ಸಮಯವೂ ಕೂಡ ಬಹಳ ಮುಖ್ಯವಾಗಿ ಚೆನ್ನಾಗಿ ಬಂದಾಗ ಅದು ಅವಕಾಶಗಳು ಹೇಳ್ತಾರಲ್ಲ, ಹಗ್ಗವೂ ಕೂಡ ಹೂವಿನ ಜೊತೆಗೆ ಭಗವಂತನ ಮುಡಿ ಸೇರುತ್ತದೆ. ಹಾಗೆ ನಾವು ಕೂಡ ಯಾವುದೋ ಒಂದು ವ್ಯಕ್ತಿಗಳು ಪರಿಚಯ ಆಗಿ ದೊಡ್ಡ ವ್ಯಕ್ತಿಗಳ ಮೂಲಕವಾಗಿ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಒಂದು 5-6 ದೊಡ್ಡ ದೊಡ್ಡ ಘಟನೆಗಳು ನಡೆಯುತ್ತೆ. ಒಂದನೇದಾಗಿ ಬಿಸ್ನೆಸ್ಸನ್ನು ಆರಂಭ ಮಾಡ್ತೀರಿ, ಬಿಸ್ನೆಸ್ಸನ್ನು ಕೂಡ ನಡೆಸ್ತೀರಿ ಎಂಬುದನ್ನು ಕೂಡ ಹೇಳಿದೆ. ಎರಡನೇದಾಗಿ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ, ತನ್ಮೂಲಕವಾಗಿ ನಿಮ್ಮ ಮನಸ್ಸಿನ ಬದಲಾವಣೆ ಆಗುತ್ತೆ. ಅದರ ಜೀವನದಲ್ಲಿ ನಾವೇನು ಯೋಚನೆ ಮಾಡ್ತೇವೆ, ಯಾರ ಜೊತೆಗೆ ಇರ್ತೇವೆ, ನಮ್ಮ ಚಿಂತನೆ ಹೇಗಿರುತ್ತೆ, ಹಾಗೆಲ್ಲ ವ್ಯಕ್ತಿಗಳು ಕೂಡ ಬದಲಾವಣೆ ಆಗ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಹಿಂದಿನವರು, ಓದೋವ್ರ ಜೊತೆಗಿದ್ರೆ ಓದ್ತಾರಂತೆ, ಆಡೋವ್ರ ಜೊತೆಗಿದ್ರೆ ಆಡ್ತಾರಂತೆ ಜೀವನದಲ್ಲಿ. ಹಾಗಾಗಿ ಆದಷ್ಟು ನಾವು ಜ್ಞಾನಿಗಳ ಜೊತೆಗೆ, ಮಹಾತ್ಮರ ಜೊತೆಗೆ, ಸಜ್ಜನರ ಜೊತೆಗೆ, ಒಳ್ಳೊಳ್ಳೆ ಚಿಂತನೆ ಮಾಡೋರ ಜೊತೆಗಿದ್ರೆ ನಮ್ಮ ಬುದ್ಧಿಯೂ ಕೂಡ ಪ್ರೇರಣೆ ಆಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಕೂಡ ಮಾತಿದೆ, ಬುದ್ಧಿ ಕರ್ಮಾನುಸಾರಿಣಿ ಎಂಬುದಾಗಿ ಹೇಳ್ತಾರೆ. ನಾವು ಒಳ್ಳೊಳ್ಳೆ ಕೆಲಸ, ಒಳ್ಳೆಯ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಬುದ್ಧಿಯೂ ಕೂಡ ಒಳ್ಳೆಯದಾಗಿ ಪ್ರೇರಣೆ ಆಗ್ತಾ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಬಹಳಷ್ಟು ಬುದ್ಧಿಯೂ ಒಳ್ಳೆಯದಾಗಿ ಪ್ರೇರಣೆಯಾಗಿ ಒಳ್ಳೆಯ ವ್ಯಕ್ತಿಗಳ ಒಂದು ವಿಶ್ವಾಸ, ಸಹವಾಸ ಹೇಳುವಂಥದ್ದಾಗುತ್ತೆ. ಮೂರನೇದಾಗಿ ನೀವು ಬಹಳ ದೊಡ್ಡ ಕನಸನ್ನು ಕಾಣ್ತಾ ಇದ್ದೀರಿ. ಆ ಕನಸು ನನಸಾಗುವಂತಹ ದಾರಿಗಳು ಒಂದು ಹಂತಕ್ಕೆ ಆಗುವಂಥ ಸಾಧ್ಯತೆಗಳಿದೆ. ನಾಲ್ಕನೇದಾಗಿ ಜೀವನದಲ್ಲಿ ಬಹಳ ಶ್ರಮ, ಒದ್ದಾಟಗಳೆಲ್ಲ ನಡೀತಾ ಇದೆ. ನಿಮಗೆ ಸುಮ್ಮನೆ ಕೂತ್ಕೊಂಡಿಲ್ಲ, ನಿಮ್ಮ ಒದ್ದಾಟ ಬಹಳ ಇದೆ. ನಿಮಗೆ ಒದ್ದಾಟಗಳಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಸಕ್ಸಸ್ಫುಲ್ ಆಗುವಂಥದ್ದಾಗುತ್ತೆ. ಮತ್ತು ಐದನೇದಾಗಿ 4-5 ವರ್ಷದಿಂದ ಒಂದು ಯಾವುದೋ ಒಂದು ಕಾನೂನಿನ ತೊಡಕುಗಳು, ಅಥವಾ ಕೃಷಿ ಜಾಗದಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ಮನೆ ಕಟ್ಟಲಿಲ್ಲ ಹೇಳುವಂಥದ್ದು, ಇಂತಹ ಯಾವುದೋ ಒಂದು ಅಪೇಕ್ಷೆ, ದೊಡ್ಡದಾದಂಥ ಆಸೆ ಈ ವರ್ಷ ಈಡೇರುವಂಥ ಸಾಧ್ಯತೆಗಳಿದೆ. ಆಸೆ ಬಹಳ ದೊಡ್ಡದಿರುತ್ತೆ. ಆದರೆ ಒಂದು ಹಂತಕ್ಕಾದರೂ ಅದು ಈಡೇರಿದ್ರೆ, ಅಟ್ಲೀಸ್ಟ್ ಮನೆ ಕಟ್ಟಬೇಕು ಅಂತಿದ್ರೆ ಸಾಲ ಆದರೂ ಬ್ಯಾಂಕಿನ ಸಂಕ್ಷನ್ ಆದರೆ ಒಂದು ಹಂತಕ್ಕೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇನ್ನು ಪಿಲ್ಲರ್ ಕಟ್ಟಿ, ಗೋಡೆ ಕಟ್ಟಿ, ಮನೆ ಗೃಹ ಪ್ರವೇಶ ಆಗಿ ಸಂತೋಷ ಆಗಲಿಕ್ಕೆ ಬಹಳ ಟೈಮ್ ಬೇಕಾಗ್ಬೋದು. 1 ವರ್ಷಕ್ಕೆ ಆಗದೇ ಇದ್ದರೂ ಕೂಡ ಪಂಚವಾರ್ಷಿಕ ಯೋಜನೆ ಆದರೂ
ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಸಮಾಧಾನ ಸಿಗುತ್ತೆ. ಇದು ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಸಹೋದರರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ. ಎಷ್ಟೋ ಸಲ ಅಣ್ಣ ತಮ್ಮನಿಗೆ ಕಿರಿಕಿರಿ ಆಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಇಲ್ಲ, ಇಂತಹದೆಲ್ಲ ದೂರ ಆಗ್ತದೆ ಈ ವರ್ಷದಲ್ಲಿ. ಇವನು ಕೌಟುಂಬಿಕವಾದಂಥ ಅಭಿವೃದ್ಧಿ ಮತ್ತು ಲೀಡರ್ಶಿಪ್ ವಹಿಸಿ ಮುಂದೆ ಹೋಗುವಂಥದ್ದು. ಯಾವುದೋ ಚಿಂತೆ ಟೆನ್ಷನ್ ಎಲ್ಲ ಇರುತ್ತೆ, ಹಾಗಿದ್ದಾಗೂ ಕೂಡ ಲೀಡರ್ಶಿಪ್ ವಹಿಸುವಂಥದ್ದು, ಮುಂದೆ ಹೋಗುವಂಥದ್ದು. ನನಗಿದೆಲ್ಲ ತೊಂದರೆಗಳಿದ್ದರೂ ಕೂಡ ಇದನ್ನೆಲ್ಲ ಪರಿಹಾರ ಮಾಡ್ತೇನಪ್ಪ, ನಾನೇ ಮುಂದಾಳುತ್ವದಿಂದ ಎಲ್ಲ ಬಗೆಹರಿಸ್ತೇನೆ ಹೇಳುವಂಥದ್ದನ್ನು ಕೂಡ ಪ್ರಯತ್ನ ಮಾಡ್ತೀರಿ. ಮತ್ತು ನ್ಯಾಯದ ರೀತಿಯಲ್ಲಿ ನೀವು ನಡ್ಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಎಷ್ಟೋ ಸಲ ಆ ಗಡಬಿಡಿಯಲ್ಲೋ ಅಥವಾ ಅವಸರದಲ್ಲೋ ನಾವು ಸುಮ್ಮನೆ ಸ್ಥಗಿತವಾದಂತಹ ಅಸಹಾಯಕರಾಗಿ ಆಗಿಬಿಡ್ತೇವೆ. ಆದರೆ ಈ ವರ್ಷ ಹೇಗಪ್ಪ ಅಂತಂದರೆ ಎಲ್ಲ ಪವರು ಕೂಡ ನಿಮಗೆ ಸಿಗುತ್ತೆ. ಒಂದು ಅಧಿಕಾರಿಗಳಿರಬಹುದು, ಅಥವಾ ನ್ಯಾಯವನ್ನು ಹೇಳುವಂಥ ವ್ಯಕ್ತಿಗಳಿರಬಹುದು, ಅಥವಾ ಕಾನೂನಿನ ಸಲಹೆ ಕೊಡುವಂಥ ವ್ಯಕ್ತಿಗಳಿರಬಹುದು, ಅಥವಾ ಯಾವುದೊಂದು ದೊಡ್ಡದಾದಂಥ ವ್ಯಕ್ತಿಗಳಿದ್ದರೆ ಪೊಲೀಸ್ ಆಫೀಸರ್ ಇರಬಹುದು. ನಿಮಗೆ ನ್ಯಾಯಪರವಾದಂಥ ಶಕ್ತಿಗಳು ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ಸಂಪೂರ್ಣವಾದಂಥ ಜವಾಬ್ದಾರಿಗಳು ಬರುತ್ತೆ. ರಾಜಕೀಯ ವ್ಯಕ್ತಿಗಳು ಕೂಡ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು. ಮನೆಯಲ್ಲಿ ಮಂಗಲ ವಾತಾವರಣಗಳು, ಸಂತಾನ ಇಲ್ಲದೇ ಇದ್ದಂಥವರಿಗೆ ಸಂತಾನದ ಪ್ರಯತ್ನಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೋಡಿ, ಎಲ್ಲ ತರಹ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾ ಇದ್ದಾನೆ. ಹಾಗೆ ಸ್ಥಿರವಾದಂಥ ಆಸ್ತಿಗಳನ್ನು ಕೂಡ ಈ ವರ್ಷದಲ್ಲಿ ಏನೋ ಒಂದು ಕಡೆ ಸಂಪಾದನೆ ಮಾಡುವಂಥದ್ದು. ಲೋಹಗಳು, ಬೆಳ್ಳಿ ಬಂಗಾರವೇ ಮೊದಲಾದಂಥ ಲೋಹಗಳನ್ನು ಕೂಡ ಎಲ್ಲೋ ಒಂದು ಕಡೆ ಕೊಂಡ್ಕೊಳ್ಳುವಂಥದ್ದು, ಅದನ್ನು ಇಟ್ಕೊಳ್ಳುವಂಥದ್ದು, ನನ್ನ ಕಷ್ಟ ಕಾಲಕ್ಕೆ ಬೇಕಾಗತ್ತೆ ಹೇಳುವಂಥದ್ದು. ಅಥವಾ ಮಕ್ಕಳು ಮೊಮ್ಮಕ್ಕಳಿಗೆಸ್ಕರವಾಗಿ ಎಷ್ಟೋ ಜನ ತಾತ ಅಜ್ಜರ ಇಟ್ಟಿರ್ತಾರಲ್ಲ, ಅದನ್ನು ಇನ್ನೂ ಸಂರಕ್ಷಣೆ ಮಾಡಿ ಇಡುವಂತಹದ್ದು. ಯಾಕಂದರೆ ಕಷ್ಟ ಕಾಲಕ್ಕೆ ಮನುಷ್ಯನಿಗೆ ಬರುವಂಥದ್ದು ಯಾವುದು? ಹುಷಾರಿಲ್ಲ ಅಂದ ತಕ್ಷಣವೇ ನಮಗೆ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಈಗ ಆಸ್ಪತ್ರೆಗೆ ಖರ್ಚು ಮಾಡಬೇಕು, ಔಷಧಿ ಮಾಡಬೇಕು, ಬೇರೆ ಬೇರೆ ಮಾಡಬೇಕು ಅಂತೇಳಿ ಅನ್ನಿಸ್ತದೆ ಅಲ್ವಾ. ಹಾಗಾಗಿ ಆಪದ್ಧನ, ಎಮರ್ಜೆನ್ಸಿ ಫಂಡನ್ನು ಇಟ್ಕೊಂಡೇ ಇರಬೇಕು. ಹಾಗಾಗಿ ಅದನ್ನು ಕೂಡ ಈ ವರ್ಷದಲ್ಲಿ ನೀವು ಜಾಸ್ತಿ ಮಾಡ್ತೀರಿ ಅಂತೇಳಿ ಹೇಳಬಹುದು. ಮತ್ತು ಹಿರಿಯರ ಆಶೀರ್ವಾದವೂ ಕೂಡ ಸಿಗತ್ತೆ. ಈ ವರ್ಷದಲ್ಲಿ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಜಾಸ್ತಿ ಆಗಬಹುದು. ಯಾಕಂದರೆ ಸ್ವಲ್ಪ ಟ್ರೈನು, ಫ್ಲೈಟು ಹೀಗೆ ಬೇರೆ ಬೇರೆ ಕಡೆಗೆ ಓಡಾಡುವಂಥದ್ದು, ಯಾವ್ಯಾವುದೋ ಹೊಸತಾದಂಥ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು. ನಮಗೆ ಕಷ್ಟ ಇರುತ್ತೆ ನಿಜ, ಕಷ್ಟ ಯಾರಿಗಿಲ್ಲ ಅಂಥೇಳಿ, ಎಲ್ಲರಿಗೂ ಕೂಡ ಕಷ್ಟವೇ. ಪಾಪ ಪುಣ್ಯ ಮುಭಾಭ್ಯಾಂ ಮನುಷ್ಯ ಲೋಕಃ. ಅರ್ಧ ಪಾಪ ಅರ್ಧ ಪುಣ್ಯದಿಂದ ಈ ಮನುಷ್ಯ ಲೋಕ ಹೇಳುವಂಥದ್ದು ಬಂದಿದೆ. ಹಾಗಾಗಿ ಮನುಷ್ಯ ಲೋಕದಲ್ಲಿ ಅರ್ಧ ಪಾಪ ಅರ್ಧ ಪುಣ್ಯಗಳಿರುತ್ತೆ. ಅರ್ಧ ಪಾಪ ಇದ್ದಾಗ ಕಷ್ಟವನ್ನು ಕೂಡ ಅನುಭವಿಸಬೇಕಾಗತ್ತೆ. ಆದರೆ ಒಂದಂಥ ಸುಖದ ದಾರಿಗಳೇನಿದೆಯಲ್ವ, ಆ ದಾರಿಗಳು ನಿಮ್ಗೆ ಕಾಣ್ತಾ ಬರುತ್ತೆ ಈ ರಾಶಿಯವರಿಗೆ. ಕಾಣ್ತಾ ಬಂದಾಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಏನಾದರೂ ಅವಕಾಶಗಳಾಗುತ್ತೆ. ಇನ್ನು ರಾಹುಕೇತು ಗ್ರಹಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಹೋದರೆ ರಾಹು ಕೂಡ ತಕ್ಕ ಮಟ್ಟಿಗೆ ನಿಮಗೆ ಅಧಿಕಾರವನ್ನು ಕೂಡ ಪ್ರಾಪ್ತಿಯಾಗುವಾಗ ಮಾಡ್ತಾನೆ. ಮತ್ತು ಎಲ್ಲೋ ಒಂದು ಕಡೆ ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ, ಎಷ್ಟೋ ಜನಕ್ಕೆ ನೋಡಿ, ಈ ರಾಶಿಯವರು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೋಗ್ತೀರಿ, ಬಿಸ್ನೆಸ್ಸಲ್ಲೂ ಕ್ಲಿಕ್ ಆಗೋದಿಲ್ಲ. ಅಥವಾ ಕೆಲಸಕ್ಕೆ ಹೋಗ್ತೀರಿ, ಅದು ಕ್ಲಿಕ್ ಆಗೋದಿಲ್ಲ. ಏನು ಮಾಡಬೇಕು ಅಂತ ಚಿಂತೆ ಮಾಡ್ತೀರಿ. ಆದರೆ ಆ ಚಿಂತೆ ಏನೇನು ಕಷ್ಟ ಇರುತ್ತೋ ಅದಕ್ಕೆಲ್ಲ ಒಂದು ಉದಾಹರಣೆ, ಪರಿಹಾರ ಏನಂತಂದರೆ ದೃಢವಾದಂಥ ಮನಸ್ಸಿನಿಂದ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥದ್ದು. ಯಾಕಂದರೆ 1 ತಿಂಗಳ 2 ತಿಂಗಳ ಮಾಡಿ ಬಿಸ್ನೆಸ್ಸನ್ನು ಒಂದು ತರಕಾರಿ ಅಂಗಡಿ ಓಪನ್ ಮಾಡಿದ್ರು, ಒಂದು 15 ದಿವಸ ತಿಂಗಳ ಮಾಡಿದ್ರೆ ಏನು ವ್ಯಾಪಾರ ಆಗಿಲ್ಲ ಅಂತ ಬಾಗಿಲಾಕಿದ್ರು. ಹಾಗೆ ಆಗಬಾರ್ದು. ಯಾಕಂದರೆ ನಾವು ಬಿಸ್ನೆಸ್ಸನ್ನು ಶುರು ಮಾಡುವಾಗೆ ಅದರ ಲಾಂಗ್ ಟರ್ಮ್ ಆಗಿ ನೋಡಿಕೊಂಡು ಬಿಸ್ನೆಸ್ಸನ್ನು ಒಂದು 6 ತಿಂಗಳ 3 ತಿಂಗಳ ನನ್ನ ಹತ್ರ ತಡ್ಕೊಳ್ಳಿಕ್ಕೆ ಆಗುತ್ತಾ, ಬಾಡಿಗೆ ಕಟ್ಟಲಿಕ್ಕೆ ಆಗುತ್ತಾ ಅಂತೇಳಿ ಯೋಚನೆ ಮಾಡಿ ಬಿಸ್ನೆಸ್ಸನ್ನು ಮಾಡಬೇಕು. ಇಲ್ಲ ಅಂತಾದರೆ 3 ತಿಂಗಳ 2 ತಿಂಗಳವೂ ಲಾಸು, ಆ ಸಮಯವೂ ಜೀವನದಲ್ಲಿ ಹೋಗಿಬಿಡುತ್ತೆ. ಹಾಗೆ ಆಗಬಾರ್ದು. ಹಾಗಾಗಿ ಜೀವನದಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕಾ, ನಿಧಾನವಾಗಿ ಹಂತ ಹಂತವಾಗಿ ಆಗ್ತದೆ. ಹಾಗಾಗಿ ಆ ಹಂತದ ಬಗ್ಗೆ ನಾವು ಮುಂಚೆನೇ ಚಿಂತನೆ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಬೇಕು. ಇನ್ನು ಮಿಕ್ಕಿರುವಂತಹ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಈ ವರ್ಷದಲ್ಲಿ ಆಗಲಿಕ್ಕಿದೆ. ಒಂದಂತಕ್ಕೆ ಹೋರಾಟದ ಜೀವನ ಇದ್ದರೂ ಕೂಡ ಹೋರಾಟದ ಜೀವನದಲ್ಲಿ ಎಲ್ಲೋ ಒಂದು ಕಡೆಗೆ ಗೆಲುವು, ಎಲ್ಲೋ ಒಂದು ಕಡೆಗೆ ನಗು, ಎಲ್ಲೋ ಒಂದು ಕಡೆಗೆ ಜನರಿಂದ ಸಾಂತ್ವನ, ಎಲ್ಲೋ ಒಂದು ಕಡೆಗೆ ನಿಮ್ಮ ಕಷ್ಟಕ್ಕೆ ಇನ್ನೊಬ್ಬರ ಸ್ಪಂದನೆ ಆಗುವಂಥದ್ದು. ಮತ್ತು ಜೀವನದಲ್ಲಿ ಇಲ್ಲಪ್ಪ, ಇದನ್ನು ನಾನು ಪಡೀತಾ ಇದ್ದೇನೆ, ಈ ಗೆಲುವು ನನಗಿದೆ, ನನಗೆ ಅಭಿವೃದ್ಧಿ ಆಗ್ತಾ ಇದೆ ಹೇಳುವಂತಹ ಒಂದು ಮನಸ್ಥಿತಿಯನ್ನು ಕೂಡ ಭಗವಂತ ನೀಡುತ್ತಾನೆ. ಹೀಗೆ ಮಿಕ್ಕಿರುವಂಥ ಎಲ್ಲ ಹೆಚ್ಚಿನದಾದಂತಹ ಅವಕಾಶಗಳು, ಲಾಭಗಳನ್ನು ಭಗವಂತ ನೀಡುತ್ತಾನೆ. ಹಾಗೆ ಮಂಗಲವಾದಂಥ ವಾತಾವರಣಗಳು ಕೂಡ ಆಗಲಿ ಅಂತೇಳಿ ಹೇಳ್ತಾ, ಈ ವರ್ಷದಲ್ಲಿ ಏನಪ್ಪ ನಕ್ಷತ್ರ ಪರಿಹಾರಗಳು ಓವರಾಲ್ ಆಗಿ ಏನು ಮಾಡಬಹುದು ನೋಡಿ. ಒಂದನೇದಾಗಿ ಚಿತ್ತಾ ನಕ್ಷತ್ರ 3 ಮತ್ತು 4ರ ಪಾದದವರು ಎಷ್ಟಾಗುತ್ತೋ ಅಷ್ಟು ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿ. ಸಂಕಷ್ಟರ ಚತುರ್ಥಿ ದಿವಸ ವರ್ಷದಲ್ಲಿ ಪ್ರತಿ ಒಂದು ತಿಂಗಳಕ್ಕೆ ಬರುತ್ತೆ. ಹಾಗಂತ ಸಂಕಷ್ಟರ ಚತುರ್ಥಿ ದಿವಸ ಪ್ರತಿ ತಿಂಗಳು ಕೂಡ 12 ದಿವಸ ಸಿಗುವಂಥದ್ದು ನಿಮಗೆ. ಹಾಗಾಗಿ 1 ತಿಂಗಳಕ್ಕೆ 1 ದಿವಸ ಗಣಪತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಗಣಪತಿಗೆ ಗರಿಕೆ ಅರ್ಚನೆ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿ.
ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿಸುವಂಥ ಒಂದು ಶಕ್ತಿ ಆ ಮಹಾಗಣಪತಿಯಲ್ಲಿದೆ. ಆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿ. ಹಾಗೆ ಸ್ವಾತಿ ನಕ್ಷತ್ರದವರು ನೋಡಿ ಹೋರಾಟ ಮಾಡ್ತಾ ಇದ್ದೀರಿ, ನೀವು ನಾಗದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ನಾಗನ ಆರಾಧನೆ, ನಾಗನ ಅನುಗ್ರಹ, ನಾಗನ ಆಶೀರ್ವಾದವೇ ಬಹಳ ಮುಖ್ಯವಾದಂತಹ ಒಂದು ಶಕ್ತಿ ನಿಮಗೆ. ಹಾಗಾಗಿ ನಾಗನನ್ನು ಪ್ರಾರ್ಥನೆ ಮಾಡಿ. ನೀವು ವಿಶಾಖ ನಕ್ಷತ್ರ 1, 2, 3ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುಚರಿತ್ರೆ ಹೇಳುವಂಥ ಒಂದು ಗ್ರಂಥ ಇದೆ. ಆ ಗುರುಚರಿತ್ರೆ ಪಾರಾಯಣೆ, ಗುರುಚರಿತ್ರೆ ಪಠನೆ, ಗುರುಗಳಿಗೆ ನಮಸ್ಕಾರ ಮಾಡುವಂತಹ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು ಆ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಡಿ. ಇದಿಷ್ಟು ಮಾಡಿದ್ರೆ ಈ ವರ್ಷದಲ್ಲಿ 26ನೇ ಇಸ್ವಿಯಲ್ಲಿ ಎಲ್ಲ ಸಕ್ಸಸ್ಫುಲ್ ಆದಂಥ ಅವಕಾಶಗಳು, ಜೀವನ ಎಲ್ಲವನ್ನು ಕೂಡ ಭಗವಂತ ನಡೆಸ್ತಾ ಇದ್ದಾನೆ. ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.